ಇದು ಇಟ್ಕೊಂಡ್ರೆ ಹಿಂಗೆ ನೋಡ್ಕೊಂಡು ಆಗಿದೆ. ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ ಟೈಮ್ ಲೈವ್ ಬರ್ತಾ ಇದ್ದೀನಿ. ಹೇಳಿದಂಗೆ 12 ಗಂಟೆ ಕರೆಕ್ಟಾಗಿ 12 ಗಂಟೆಗೆ ನಿಮ್ಮ ಮುಂದೆ ಇದ್ದೀನಿ. ಏನು ಮಾತಾಡೋಣ ಈಗ? ಚಕ್ರವರ್ತಿ ಬಗ್ಗೆ. ಚಕ್ರವರ್ತಿಗಿಂತ ನನ್ನ ಫಸ್ಟು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫೇಸ್ಬುಕ್ಕಲ್ಲಿ ಇದು ನನ್ನ ಪರ್ಸ್ನಲ್ ಅಕೌಂಟು. ಸೊ ಯೂಶಲಿ ನಾನೇ ಯೂಸ್ ಮಾಡ್ತಾ ಇರ್ತೀನಿ. ಇದಕ್ಕಿಂತ ಮುಖ್ಯವಾಗಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಡಿ ಕಂಪ್ನಿ ಅಂತ ಏನಿದೆ. ಸೊ ಇಡೀ ಡಿ ಕಂಪ್ನಿ ಟೀಮ್ಗೆ ಅದರಲ್ಲಿ ಪಾಪ ಎಲ್ಲ ಇರೋರ್ಗೆಲ್ರಿಗೂ, ಯಾಕಂದ್ರೆ ಹೆಸರು ಹೇಳಿದ್ರೆ ತುಂಬ ಉದ್ದ ಆಗುತ್ತೆ. ಸೊ ಅದಕ್ಕೋಸ್ಕರ ಇಡೀ ಡಿ ಕಂಪ್ನಿ, ಅದರಲ್ಲಿ ಡಿ ಕಂಪ್ನಿ ಗರ್ಲ್ಸ್ ಗ್ರೂಪ್ ಇರ್ಬೋದು, ತುಗುದೀಪ ಗ್ರೂಪ್ ಇರ್ಬೋದು, ಅದರಲ್ಲಿ ಗರ್ಲ್ಸ್ ಗ್ರೂಪ್ ಇರ್ಬೋದು, ಹೀಗೆ ಸುಮಾರು ಗ್ರೂಪ್ಗಳಲ್ಲಿ ಸುಮಾರು ಜನ ನಮ್ಮ ಮೇಲೆ ತೋರಿಸ್ತಿರೋ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ನಿಜವಾಗ್ಲೂ ಅದಕ್ಕೆ ಒಂದೇನೋ ಒಂದು ಸಣ್ಣದಾಗಿ ಹೇಳಬಿಟ್ರೆ ತುಂಬ ಚಿಕ್ಕದಾಗ್ಬಿಡುತ್ತೆ. ಸೊ ಅದಕ್ಕೆ ಪದಗಳು ಇಲ್ಲ ನಮ್ಮ ಹತ್ರ ಹೇಳೋದಕ್ಕೆ. ಬಟ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರತಿಯೊಬ್ಬರಿಗೂ ಕೈ ಮುಗಿದು ತುಂಬ 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 ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲ ಜಾಯ್ನ್ ಆಗ್ತಾ ಇದ್ದಾರೆ. ಚಕ್ರವರ್ತಿ ಇಲ್ಲಿವರೆಗೂ ನೀವು ಟಿವಿಗಳಲ್ಲಿ ನೋಡಿರ್ಬೋದು, ನಾವು ಇಂಟರ್ವ್ಯೂಗಳು ಮಾಡಿರ್ತೀವಿ. ಸೊ ಅಲ್ಲಿಂದ ಅವ್ನು ಕೆಲವು ಪ್ರಶ್ನೆಗಳು ಕೇಳಿರ್ತಾರೆ, ಅದಕ್ಕೆ ಸ್ವಲ್ಪ ಫಿಲ್ಟರ್ ಆಗಿ ಇಲ್ಲ ಸ್ಟೋರಿ ರಿವೀಲ್ ಮಾಡದೆ ಇನ್ನೊಂದು ಥರ ನಾವು ಇಂಟರ್ವ್ಯೂ ಮಾಡ್ತೀವಿ. ಬಟ್ ಇವತ್ತು ಕೂತ್ಕೊಂಡು ನಾನು ಚಕ್ರವರ್ತಿ ಜರ್ನಿನ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. 13 ವರ್ಷದ ಜರ್ನಿ ಚಿಂತನ್ ಮಾಡಿರೋದು. ಆಮೇಲೆ ಇವತ್ತು ಮೋಸ್ಟ್ ಪ್ರಾಬಬ್ಲಿ ಯಾರಿಗೂ ಗೊತ್ತಿಲ್ಲ, ನನಗೂ ನೆನ್ನೆ ಗೊತ್ತಾಗಿರೋದು. ನಿನ್ನೆ ಚಿಂತನ್ ಅವರ ಹುಟ್ಟುಹಬ್ಬ ಇತ್ತು. ಸೊ ಅವ್ರಿಗೆ ನಿನ್ನೆ ವಿಶ್ ಮಾಡಿದೆ. ಹಾಗೆ ಹೀಗೂ ಕೂಡ ಆ್ಯಕ್ಚುಲಿ ಚಿಂತನ್ಗೆ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಇವತ್ತು ನೆನ್ನೆ ಬರ್ಡೇ ಆಗಿದ್ದಕ್ಕೆ ಇವತ್ತು ಮೋಸ್ಟ್ಲಿ 12 ಗಂಟೆಯಿಂದ ಆ್ಯಕ್ಚುಲಿ ಆತನಿಗೆ ಮೋಸ್ಟ್ಲಿ ಲೈಫಲ್ಲಿ ಇನ್ನೊಂದ್ಸಲಿ ಸಿಗದೇ ಇರೋಂಥ ಒಳ್ಳೆ ಗಿಫ್ಟ್ಗಳು ಎಲ್ಲರೂ ಕೊಡೋದು ಖಚಿತವಾಗಿದೆ. ಹಂಗೆ ನಮಗೂ ಅನಿಸ್ತಾ ಇದೆ, ಯಾಕಂದ್ರೆ ಒಂದು ಪಾಸಿಟಿವ್ ವೈಬ್ಸ್ ಇದೆ. ಚಿಂತನ್ದು ಇನ್ನೊಂದು ಹೆಸರಿದೆ, ಮೋಸ್ಟ್ ಪ್ರಾಬಬ್ಲಿ ದಿನಕರಿಗೂ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಅದು ಒಮ್ಮತ್ತ ಅಂತಂದ್ಬಿಟ್ಟು ಅವ್ರ ಹೆಸರು. ಸ್ಕೂಲ್ ಡೇಸಲ್ಲಿ ಅವ್ರ ಹೆಸರು ಒಮ್ಮತ್ ಅಂತೇಳಿ. ಒಮ್ಮತ, ಈಗ ಎಲ್ಲರೂ ಅಂದ್ರೆ ಒಮ್ಮತ್ತಿಂದ ಜೈಕಾರ ಹಾಕೋಣ, ಒಮ್ಮತ್ತಿಂದ ಕೂಗೋಣ ಅಂತ ಹೇಳ್ತೀವಲ್ಲ, ಹಾಗೆ ಅವ್ರ ಹೆಸರಂತೆ. ನನಗೆ ಆ್ಯಕ್ಚುಲಿ ನೆನ್ನೆ ಯಾರೋ ಹೇಳಿದ್ರು, ಚಿಂತನ್ ಅವ್ರದ್ದು ಇದೊಂದು ಹೆಸರಿದೆ ಸ್ಕೂಲ್ದು ಅಂತ. ನಾನು ಚಿಂತನ್ ಅವ್ರ ಹತ್ರ ಮಾತಾಡಿದೆ ಬೆಳಗ್ಗೆ ವಿಶ್ ಮಾಡೋಕ್ಕೆ ಅಂತ. ಒಮ್ಮತ್ತವ್ರೆ ಚೆನ್ನಾಗಿದ್ದೀರಾ ಅಂದರೆ, ಅಲೋ ಯಾರು ಈ ಹೆಸರು ಇಲ್ಲಿಂದ ಬಂತು ಅಂತ. ಸೊ ಚಿಂತನ್ ಇನ್ನೊಂದು ಹೆಸರು ಒಮ್ಮತ್ ಅಂತೇಳಿ. ಸೊ ಚಿಂತನ್ ಸತತವಾಗಿ 13 ವರ್ಷ ಹಿಂದೆ ನಮಗೆ ಕಥೆ ಹೇಳಿದ್ದು, ನನಗೆ ದಿನಾಕರ್ಗೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಇವತ್ತು ಬಂದು ಆಗಿದೆ ಅನ್ನೋದಕ್ಕೆ. ಸೊ ಎಲ್ಲದಕ್ಕೂ ಒಂದು ಟೈಮ್, ಕಾಲ ಅಂತ ಇದೆ. ಸೊ ಎಲ್ರಿಗೂ ಹೇಳ್ತಾನೆ ಇರ್ತೀವಿ, ಎವ್ರಿ ಡಾಗ್ ಹ್ಯಾಸ್ ಇಸ್ ಓನ್ ಡೇ ಅಂತ ಹೇಳ್ತಾರಲ್ಲ, ಹಾಗೇನೆ ಪ್ರತಿಯೊಬ್ಬರಿಗೂ ಒಂದೊಂದು ಟೈಮ್ ಬಂದೇ ಬರುತ್ತೆ. ಆ ಟೈಮ್ನ ಯುಟಿಲೈಸ್ ಮಾಡೋದಿದೆಯಲ್ಲ, ಅದು ತುಂಬ ದೊಡ್ಡ ವಿಷಯ. ಅವಾಗ ಚಿಂತನ್ ರೆಡಿ ಮಾಡಿ ಅವತ್ತಿಂದ ಅದ್ರ ಹಿಂದೆ ಕೆಲಸ ಮಾಡಿ 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 ಈಗ ಆ್ಯಕ್ಚುಲಿ ಅದಕ್ಕೊಂದು ಫ್ರೇಮ್ ಬಂತು, ಮಾಡೋಣ, ಹಿಂಗೆ ಮಾಡೋಣ, ಹಂಗೆ ಮಾಡೋಣ. ಸೊ ಈ ಥರ ಇದ್ರೆ ಚೆನ್ನಾಗಿರುತ್ತೆ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ. ಸೊ ಚಕ್ರವರ್ತಿ ಸ್ಟಾರ್ಟ್ ಆಯಿತು. ಸೊ ಅದರಲ್ಲಿ ದಿನಾಕರು, ಚಿಂತನ್ನು, ಮಲ್ಲು ಎಲ್ಲರೂ ಕೂತ್ಕೊಂಡು, ಆಮೇಲೆ ಚಿಂತನ್ದು ಇನ್ನೂ ಒಂದಷ್ಟು ಸರ್ಕಲ್ಗಳಿದ್ದಾರೆ, ಎಲ್ಲರೂ ಕೂತ್ಕೊಂಡು ಈ ಕಥೆನ ಎಣಿದಿರೋದು. ನಾನು ಅವತ್ತು ಒಂದು ಇದರಲ್ಲಿ ಹೇಳ್ದಂಗೆ, ಇದನ್ನ ಮಾಡಕ್ಕೆ 13 ವರ್ಷ ಬೇಕಾಗಿತ್ತಾ, ಇದನ್ನ ನೋಡಕ್ಕೆ ಹಿಂಗೆಲ್ಲ ಬೇಕಾಗಿತ್ತಾ ಅಂತ ಯಾರೊಬ್ರು ಆ ಪದ ಹೇಳಕ್ಕೆ ಅವಕಾಶ ಇಲ್ದಂಗೆ ಸಿನಿಮಾ ಮಾಡಿದ್ದಾರೆ ಚಿಂತನ್. ಆಮೇಲೆ ದಿನಾಕರು, ಮಲ್ಲು ಎಲ್ಲ. ಸೊ ನಾವೆಲ್ಲ ಸುಮ್ಮನೆ ಆ್ಯಕ್ಚುಲಿ ಅವ್ರ ತೇರ್ ರೆಡಿ ಮಾಡಿದ್ರು, ಅದನ್ನ ತಳ್ಕೊಂಡಿದ್ವಿ ಅಷ್ಟೇ. ಎಲ್ಲರೂ, ನಾನಾಗ್ಬೋದು, ಸಿದ್ಧಾಂತ್ ಅವ್ರಾಗ್ಬೋದು, ನಂಟಾಲಿಗಾಗ್ಬೋದು, ಸುಜಾ ಆಗ್ಬೋದು, ಆಮೇಲೆ ಯಶಸ್ ಅವರಾಗಿರ್ಬೋದು, ಹಾಗೇನೆ ನಮ್ಮ ಆದಿತ್ಯ ಆಗಿರ್ಬೋದು, ಪ್ರತಿಯೊಬ್ರು ಅದ್ರಲ್ಲಿ ಕೆಲಸ ಮಾಡಿದ್ರು ಪ್ರತಿಯೊಬ್ರು ಆ ಮಾಡಿರೋ ತೇರ್ನ ತಳ್ಳಿದೀವಿ ಅಷ್ಟೇ. ಆದರೆ ಅದಷ್ಟು ಕ್ರೆಡಿಟ್. ಇವತ್ತು ಸಿನಿಮಾ ನೀವೆಲ್ಲ ಅದಕ್ಕೇನು ಕ್ರೇಸ್ ಕೊಟ್ಟಿದ್ದೀರಾ, ಅದನ್ನ ಯಾವ ಲೆವೆಲ್ಗೆ ಎತ್ಕೊಂಡು ಹೋಗ್ತಾ ಇದ್ದೀರಾ. ಸೊ ಅದಕ್ಕೆಲ್ಲದಕ್ಕೂ ಕಾರಣ ದ ಒನ್ ಆ್ಯಂಡ್ ಓನ್ಲಿ ಚಿಂತನೆ, ಸಿದ್ಧಾಂತ. ಸೊ ಇವರಿಬ್ಬರು ಮಾಡಿದಂಥ ಒಂದು ಪ್ರೀತಿಯ ತೇರದು. ಸೊ ಅದನ್ನು ಅವಾಗಿಂದ ನಾವು ಪ್ರೋಮೋ ರಿಲೀಸ್ ಮಾಡಿದಾಗಿಂದ ಹಿಡಿದು, ಟೀಸರ್ ರಿಲೀಸ್ ಮಾಡಿದಾಗಿಂದ ಹಿಡಿದು, ಆಡಿಯೋ ಫಂಕ್ಷನ್ ಆಗ್ಬೋದು, ಮತ್ತೊಂದು ಆಗ್ಬೋದು, ಸೊ ಎಲ್ಲದೂ ಒಂದೊಂದು ರೀಚ್ ಅಂತ ಏನು ತೋರಿಸ್ತಾ ಇದ್ದೀರಾ, ನಿಜವಾಗ್ಲೂ ಅದಷ್ಟು ಜನಕ್ಕೆ ನಾನು ಅದೇ ಹೇಳ್ತಾ ಇದ್ದೀನಿ, ಒಂದು ತನ್ನ ತಿರ್ಬೇಕಾದ್ರೂ ಒಂದೊಂದು ಅಗ್ಲಲ್ಲಿ ಅದೆಷ್ಟೋ ಲಕ್ಷ ಕೋಟಿ ಜನಗಳದ್ದು ಪ್ರೀತಿ ಒಂದೊಂದು ಅಗ್ಲಲ್ಲಿ ತುಂಬಿದೆ. ಸೊ ಆ ಥರ ನಮ್ಮನ್ನ ಊಟ ಬಡಿಸಿ ನೀವು ಬಳಸ್ತಾ ಇದ್ದೀರಾ. ಸೊ ಅದೆಲ್ಲ ಕ್ರೆಡಿಟ್ ನಿಮಗೆ ಹೋಗೋದು. ಆಮೇಲೆ ಇವತ್ತು ಹೇಳ್ಬೋದು ರೆಕಾರ್ಡ್ಗಳಾಗ್ತಾ ಇದೆ. ಸೊ ಸ್ಯಾಂಡಲ್ವುಡ್ ಫಸ್ಟ್ ಟೈಮ್ ಅದು ಇದು. ಖಂಡಿತ ನಾನೇನೂ ಮಾಡಿಲ್ಲ, ನೀವುಗಳು ಮಾಡಿಸ್ತಾ ಇದ್ದೀರಾ, ಅದ್ರ ಹಿಂದೆ ನಾವಿದೀವಿ ಅಷ್ಟೇನೆ.
ಈಗ ಒಂದೇನಾಗುತ್ತೆ, ಕೆಲವರು ಆಕ್ಚುಲಿ ಚಾಲೆಂಜ್ಗಳು ಹಾಕೋರು, ಓ ಈ ಸಿನಿಮಾ ಇಷ್ಟ ಆಗುತ್ತಾ, ಈ ಸಿನಿಮಾ ಇಷ್ಟು ಕಲೆಕ್ಟ್ ಆಗಿತ್ತು, ಈ ಸಿನಿಮಾ ಹಿಂಗೆ ಮಾಡುತ್ತಾ ಅಂತ. ಸೊ ಅದನ್ನ ಅಷ್ಟು ಜನ ಫ್ಯಾನ್ಸ್ ಆಗ್ಬೋದು, ಫಿಲಮ್ ಲವರ್ಸ್ ಆಗ್ಬೋದು, ಸೊ ಎಂಟೈರ್ ಕರ್ನಾಟಕದ ಜನತೆ ಆಗ್ಬೋದು, ಅದನ್ನ ತುಂಬಾ ಪ್ರೀತಿಯಿಂದ ಸ್ವೀಕಾರ ಮಾಡಿ ಅದನ್ನ ನೀವು ಕೊಟ್ಟಂತ ಭಿಕ್ಷೆ ಈ ಚಕ್ರವರ್ತಿ ಮೇಲೆ. ಸೊ ತುಂಬಾ 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 ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಚಕ್ರವರ್ತಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಬರೋದಕ್ಕೆ ಒಂದೇನಂದ್ರೆ ಆ ಸಿನಿಮಾದಲ್ಲಿ ಪ್ರತಿಯೊಬ್ರು ಕೆಲಸ ಮಾಡಿ ತುಂಬಾ ಪ್ರೀತಿಯಿಂದ ಎಲ್ರಿಗೂ ಆ ಪ್ರೀತಿನ ಹಂಚಿ, ಎಲ್ಲೂ ನಮ್ಗೆ ಅನ್ಸ್ಲೇ ಇಲ್ಲ ಸಿನಿಮಾ ಮಾಡ್ತಾ ಇದೀವಿ ಎಲ್ಲೋ ಇದೇನಪ್ಪ ಇದು ಯಾವಾಗ ಮುಗಿಯುತ್ತಪ್ಪ ಇದು. ಸೊ ಖಂಡಿತ ಆ ಥರ ಫೀಲ್ ಎಲ್ಲೂ ಬರಲಿಲ್ಲ. ಯಾಕಂದ್ರೆ ಎಲ್ಲರೂ ಲೈಕ್ ಮೈಂಡೆಡ್ ಅವರಾಗಿರ್ತಾರೆ. ಸೊ ಈಗ ನೀವು ಒಂದ್ ಕಡೆ ಕೆಲಸ ಮಾಡ್ಬೇಕಾದ್ರೆ 100 ಜನ ಇದ್ರಲ್ಲಿ ಅದರಲ್ಲಿ 75 ಜನ ಒಂಥರ ಆದ್ರೆ ಇನ್ನು 25 ಜನ ಬೇರೆ ತರ ಇರ್ತಾರೆ. ಬಟ್ ಈ ಸಿನಿಮಾ ಮಾಡ್ಬೇಕಾದ್ರೆ ನಮ್ಗೆಲ್ಲೂ ಆತರ ಅನ್ಸ್ಲೇ ಇಲ್ಲ. ಯಾರೊಬ್ರಿಂದ ಆಗ್ಲಿ ಅಯ್ಯೋ ಯಾಕಪ್ಪ ಇದನ್ನೇನ್ ಮಾಡಿದ್ವಿ, ಯಾರೊಬ್ರು ಆತರ ಅನ್ಕೊಳ್ಳೇ ಇಲ್ಲ. ಯಾಕಂದ್ರೆ ಎಲ್ಲಾನು ಅಂದ್ರೆ ತುಂಬಾ ಈಸಿಯಾಗಿ ಸರಾಗವಾಗಿ ಹೋಗ್ತಾ ಇದ್ದಾಗ ಅದು ಒಂಥರ ಎಲ್ರಿಗೂ ಒಂಥರ ಖುಷಿ ಕೊಡುತ್ತೆ ಕೆಲಸ ಮಾಡೋದಕ್ಕೆ. ಸೊ ಇವತ್ತು ಕರೆಕ್ಟಾ ಎಕ್ಸಾಕ್ಟ್ ಇನ್ನು 12 ಗಂಟೆ ಟೈಮ್ ಇದೆ. ಸೊ 12 ಗಂಟೆಯಲ್ಲಿ ನೀವು ಸಿನಿಮಾ ನೋಡ್ತೀರಾ. ನೋಡಿ ಖಂಡಿತ ಈಗ ಭೂಗತ ಲೋಕ, ಸೊ ನಾವು ಇದು ಅದನ್ನೊಂದು ಹೇಳ್ತೀನಿ. ಈಗ ಇಲ್ಲಿವರೆಗೂ ನಾನು ಮಾಡ್ಕೊಂಡ್ ಬಂದಾಗ ಈಗ ಮೆಜೆಸ್ಟಿಕ್ ಆಗ್ಬೋದು, ಕಲಾಸಿಪಾಳ್ಯ ಆಗ್ಬೋದು, ದಾಸ ಆಗ್ಬೋದು. ಸೊ ಇವೆಲ್ಲ ಹೇಗಾಗಿತ್ತು ಅಂದ್ರೆ ಒಂದು ಲೈನ್ ಒಂದು ಬೀದಿ ರೌಡಿಸಮ್ ಆಗಿತ್ತು, ಅಪ್ಪಿ ತಪ್ಪಿ ಒಂದು ಏರಿಯಾ ರೌಡಿಸಮ್ ಆಗಿತ್ತು, ಇನ್ನೊಂದು ಸ್ವಲ್ಪ ಅಂದ್ರೂ ಕೂಡ ಒಂದೂರು ಇನ್ನೊಂದು ರೌಡಿಸಮ್ ಆಗಿತ್ತು. ಆದ್ರೆ ಚಕ್ರವರ್ತಿ ಇಡೀ ಇದಿಷ್ಟನ್ನು ಸೈಡ್ಗೆ ಇಟ್ಟು ದೇಶದಿಂದ ವಿದೇಶಕ್ಕೂ ರೌಡಿಸಮ್ ಹೆಂಗ್ ಹೋಗುತ್ತೆ, ಸೊ ಅಲ್ಲೇನ್ ಮಾಡ್ತೀವಿ. ಸೊ ಆಕ್ಚುಲಿ ಒಂದು ಏನಂದ್ರೆ ಕೆಲವು ಸ್ಟೋರಿಗಳು, ಹೌದು ಇದರಲ್ಲಿ ಕೆಲವು ಸ್ಟೋರಿಗಳನ್ನ ನಾವು ಆಕ್ಚುಲಿ ಪೇಪರ್ ಅಲ್ಲಿ ಬಂದಿದ್ದ ಕಟಿಂಗ್ಗಳನ್ನ ನೋಡಿ ಚಿಂತನೆ ಅದ್ರ ಜೊತೆಗೆ ಎಣ್ಕೊಂಬಂದಿರಂತ ಕತೆ. ಸೊ ಇದು ಯಾರಿಗೂ ಪರ್ಟಿಕ್ಯುಲರ್ ಇದಿಲ್ಲ. ಸೊ ಒಂದೇನಂದ್ರೆ ಪೇಪರ್ಗಳಲ್ಲಿ ಬಂದಂತ ಕಟಿಂಗ್ಸ್ಗಳು, ಆ ಸ್ಟೋರಿ ಈ ಸ್ಟೋರಿ, ಸೊ ಅದನ್ನ ಇದಕ್ಕೆ ಲಿಂಕ್ ಮಾಡಿ ಹೆಂಗ್ ಮಾಡೋದು, ಸೊ ಇದನ್ನೆಲ್ಲ ಎಣ್ಕೊಂಬಂದಿದ್ದು ಚಿಂತನೆ. ಸೊ ಹೀಗೆ ಮಾಡಿರೋಂಥದ್ದು ಒಂದು ಚಕ್ರವರ್ತಿ. ಯಾಕಂದ್ರೆ ನೀವು ನೋಡ್ಬೋದು, ಒಂದ್ರಲ್ಲಿ ಲಾಂಗ್ ಇಟ್ಕೊಂಡಿದ್ದೀನಿ, ಒಂದ್ರಲ್ಲಿ ಗನ್ ಇದೆ, ಇನ್ನೊಂದ್ರಲ್ಲಿ ತುಂಬಾ ಸ್ಟೈಲಿಶ್ ಆಗಿ ಒಂದು ಸೂಟ್ ಕೇಸ್ ಇದೆ. ಸೊ ಒಬ್ಬ ರೌಡಿ ಇಷ್ಟು ಇರ್ಬೋದು ಅಂತ ನೀವು ಅನ್ಕೊಳ್ತೀರಾ. ಬಟ್ ಈ ಸಿನಿಮಾದಲ್ಲಿ ನಾವು ಹೇಳಕ್ ಹೊರಟಿರೋದು ಇಷ್ಟೇನೆ, ಮನೆಗಿಂತ ದೇಶ ದೊಡ್ಡದು. ಸೊ ಎಲ್ರಿಗೂ ಏನಂದ್ರೆ ದೇಶ ಅಂತ ಬಂದಾಗ ಪ್ರತಿಯೊಬ್ಬನು ಆತ ಯಾರೇ ಆಗಿರ್ಬೋದು ಒಂದ್ಸಲಿ ಎದ್ದು ನಿಂತ್ಕೊಳ್ತಾನೆ, ನಡಿ ನೋಡೇ ಬಿಡೋಣ ಅಂತೇಳಿ. ಈಗ ನೀವು ಆಕ್ಚುಲಿ ನ್ಯಾಷನಲ್ ಜಾಗ್ರಫಿನೋ ಇಲ್ಲ ಆನಿಮಲ್ ಪ್ಲಾನೆಟೋ ಈ ತರ ಎಲ್ಲ ನೋಡಿದಾಗ ಈಗ ಒಂದಷ್ಟು ಎಮ್ಮೆಗಳು ಓಡ್ತಾ ಇರುತ್ತೆ, ಒಂದ್ ಮರಿ ಹಾಕಿರೋದು ಎಮ್ಮೆ ಪಾಪ ತನ್ನ ಮರಿನ ಕರ್ಕೊಂಡು ಹೋಗ್ತಾ ಇರುತ್ತೆ, ಸಿಂಹ ಅಟ್ಟಿಸ್ತಾ ಇರುತ್ತೆ, ಕೆಲವು ಹೊಟ್ಟೋಗ್ತಾರೆ ಮುಂದಕ್ಕೆ. ಬಟ್ ಇದು ಕಚ್ಕೊಂಡಾಗ ಸರಿ ನೀನಾ ನಾನಂತ ತಿರುಗಿ ನಿಂತ್ಕೊಂಡ್ಬಿಡುತ್ತೆ. ಅದು ಸಿಂಹ ಆದ್ರೂ ಸರಿ ಏನಾದ್ರೂ ಸರಿ ಅಂತೇಳಿ ಸಾಯೋದಂತೂ ಖಚಿತ. ಹೋಗಕ್ ಮುಂಚೆ ನಿಮ್ಮನ್ನ 4 ಜನಕ್ಕೆ ಕರ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ತೆಗೆಯುತ್ತಲ್ಲ, ಹಾಗೆ. ಸೊ ರೌಡಿಸಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಲ್ಲೊಂದು ದೇಶದ ಬಗ್ಗೆ, ಆಮೇಲೆ ಒಂದು ನಾವು ಅದನ್ನೇ ಹೇಳ್ತಾ ಇದ್ದಲ್ಲ, ಒಂದು ಒಳ್ಳೆ ಜಾಗದಲ್ಲಿ ಕೂತು ಕೆಟ್ಟ ಕೆಲಸನೂ ಮಾಡ್ಬೋದು, ಕೆಟ್ಟ ಜಾಗದಲ್ಲಿ ಕೂತು ಒಳ್ಳೆ ಕೆಲಸನೂ ಮಾಡ್ಬೋದು. ಸೊ ಹಾಗೆ ಒಂದು ಕತೆ ಹೇಳ್ತಿರಂತ ಒಂದು ಸಿನಿಮಾ ಇದು. ಕರೆಕ್ಟಾಗಿ 2 ಗಂಟೆ 25 ನಿಮಿಷ ಇದೆ ಸಿನಿಮಾ. ಇನ್ನು 5 ನಿಮಿಷ ಟೈಟಲ್ ಗೀಟ್ಲ್ ಅಂದ್ಕೊಂಡ್ರು ಕೂಡ 2.5 ಗಂಟೆ ಸಿನಿಮಾ. ಒಂದು ಕಾನ್ಫಿಡೆನ್ಸ್ ಏನಂದ್ರೆ, ನಿಜ ಹೇಳ್ಬೇಕು ಅಂತಂದ್ರೆ ಯೂಶಲಿ ಒಂದು ಸಿನಿಮಾ ಆಗಿದ ತಕ್ಷಣ ನಾವೇನ್ ಮಾಡ್ತೀವಿ, ರಿವ್ಯೂ ನೋಡ್ತೀವಿ. ಸೊ ಅದ್ರಲ್ಲಿ ಏನೋ ಕರೆಕ್ಷನ್ಸ್ ಇರುತ್ತೆ, ಇನ್ನೊಂದು ಇರುತ್ತೆ. ಹೌದು, ಕೆಲವು ಸಿನಿಮಾಗಳನ್ನ ಮಾಡೇ ಮಾಡ್ತೀವಿ. ಏನಕ್ಕೆ ಅಂತಂದ್ರೆ ಆಕ್ಟ್ ಮಾಡ್ತೀವಿ, ಆಕ್ಟ್ ಮಾಡಿದ ತಕ್ಷಣ ಡಬ್ಬಿಂಗ್ ಮಾಡ್ತೀವಿ, ಅಷ್ಟಕ್ಕೆ ಮುಗೀತು ನಮ್ಮ ಕೆಲಸ. ಇನ್ ಮಿಕ್ಕಿದ ಪೋಸ್ಟ್ ಪ್ರೊಡಕ್ಷನ್ಸ್ ಎಲ್ಲಾನು ಆಕ್ಚುಲಿ ಡೈರೆಕ್ಟ್ರು ಮತ್ತಿನ್ನೊಬ್ರು ಮುಗಿದೊಬ್ರು ಅವರೆಲ್ಲ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಕೊನೆ ಫೈನಲ್ ಸಿನಿಮಾ ರೆಡಿ ಆದಾಗ ಬನ್ನಿ ಸರ್ ಸಿನಿಮಾ ರೆಡಿ ಆಗಿದೆ ತೋರಿಸ್ತೀವಿ. ಆದ್ರೆ ಈ ಸಿನಿಮಾ ನಾವು ಆಕ್ಚುಲಿ ಇಲ್ಲಿವರೆಗೂ ನೋಡಿಲ್ಲ. ಏನಕ್ಕೆ ಅಂದ್ರೆ ಕಾನ್ಫಿಡೆನ್ಸ್ಗಿಂತ ಹೆಚ್ಚಾಗಿ ಪ್ರತಿಯೊಂದು ಜಾಗದಲ್ಲೂ ನಾವೆಲ್ಲ ನೋಡಿದೀವಿ. ಈಗ ರೀ ರೆಕಾರ್ಡಿಂಗ್ ನಡೆಯೋ ಟೈಮಲ್ಲಿ ಆಗ್ಬೋದು, ಆಮೇಲೆ ಎಡಿಟಿಂಗ್ ಆಗ್ಬೋದು, ಆಮೇಲೆ ಒಂದೇನಂದ್ರೆ ಒಂದು ಫೈನಲ್ ಫಸ್ಟ್ ಆಫೀಸ್ ಸಾಕು ನಮ್ಗೆ ಅಂತ ಕಟ್ ಮಾಡಿ ನಿಲ್ಲಿಸ್ತೀವಲ್ಲ, ಸೊ ಅಲ್ಲಿವರೆಗೂ. ಸೊ ಪ್ರತಿಯೊಂದು ನೋಡಿದಾಗಿಂದ ನಮಗೆ ಒಂದು ಜಡ್ಜ್ಮೆಂಟ್ ಇದೆ, ಸಿನಿಮಾ ಹಿಂಗಿದೆ ಅಂತೇಳಿ. ಬಟ್ ರೀ ರೆಕಾರ್ಡಿಂಗ್ ನಾವು ರಂತ್ರೂ ನೋಡಿಲ್ಲ. ಈಗ ಆಕ್ಚುಲಿ ನೀವೆಲ್ಲ ನೋಡ್ತೀರಾ, ಈಗ ಡಿ ಆಗಿರುತ್ತೆ, ಸೊ ಡಿ ಎಲ್ಲ ನಾವು ನೋಡಿಲ್ಲ. ಬಟ್ ನಮ್ಗಿಂತ ಮುಂಚೆ ನೀವು ನೋಡ್ತಾ ಇದ್ದೀರಾ. ಸೊ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ನಿಮ್ಮ ಇದನ್ನೆಲ್ಲ ಕಾಯ್ಕೊಂಡು ಕೂತಿದ್ದೀವಿ ನಾವು. ಇಡೀ ಚಿತ್ರರಂಗ ಮೀನ್ಸ್ ನಮ್ಮ ಚಕ್ರವರ್ತಿ ಚಿತ್ರತಂಡ ಕಾಯ್ತಾ ಕೂತಿದೆ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ತಿಳಿಸಿ. ಸೊ ಕರೆಕ್ಷನ್ಸ್ ಇದ್ರೆ ಮಾಡ್ಕೊಳ್ತೀವಿ. ಬಟ್ ಅನ್ಕೊಳ್ಳೋದೇನಂದ್ರೆ ನಾವು ಕರೆಕ್ಷನ್ ಮಾಡೋ ಲೆವೆಲ್ ಏನು ಇಟ್ಕೊಂಡಿಲ್ಲ ಅಂತ ಅನ್ಕೊಂಡಿದೀವಿ ಮೋಸ್ಟ್ ಪ್ರಾಬಬ್ಲಿ. ಸೊ ನೀವು ನೋಡ್ತೀರಾ. ಬಸ್ ಚಕ್ರವರ್ತಿ ಆಲ್ ಓವರ್ ಕರ್ನಾಟಕ ಪ್ಲಸ್ ಹೊರ ರಾಜ್ಯದಲ್ಲೂ ಸೇರಿಸಿ 450 ಥಿಯೇಟರ್ಸ್ ಕರ್ನಾಟಕದಲ್ಲಿ ಮತ್ತು ಹೊರಗಡೆ 50 ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಈಗ ಒಂದೇನಾಗಿತ್ತು, ಮೊದಲು ಒಂದು ABC ಅಂತಿತ್ತು ನಮಗೆ. ಅಂದ್ರೆ ಎ ಅಂದ್ರೆ ಎ ಸೆಂಟರ್, ಬಿ ಸೆಂಟರ್, ಸಿ ಸೆಂಟರ್ ಅಂತ.
ಫಸ್ಟ್ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದು ಎ ಸೆಂಟರ್ಗಳಲ್ಲಿ. ಆಮೇಲೆ ಏನ್ ಮಾಡ್ತಿದ್ರು, ಬಿ ಸೆಂಟರ್ಗೆ ಬರ್ತಿದ್ರು. ಅಂದ್ರೆ ಈಗ ಒಂದು ವಾರ ಆದ್ಮೇಲೆ ಓಕೆ, ಆಮೇಲೆ ಇನ್ನೊಂದು ಇದು ಸಿ ಸೆಂಟರ್ ಲಾಸ್ಟ್ ಅಲ್ಲಿ. ಬಟ್ ಈಗ ಹೆಂಗಾಗೋಗಿದೆ ಅಂದ್ರೆ ಇಂಡಸ್ಟ್ರಿ, ಯಾವ ಸೆಂಟರ್ ಏನು ಇಲ್ಲ ಈಗ ಏಕದಮ್ ಎ ಬಿ ಸಿ 3 ಸೆಟ್ಸ್ ಆಗ್ತಾ ಇದೀವಿ. ಸೊ ಇಷ್ಟು ಥಿಯೇಟರ್ಗಳಲ್ಲಿ ಸಿನಿಮಾ ಅಂದ್ರೆ ಈಗ ಏನಂದ್ರೆ ಜನಗಳ ರೀಚ್ ಅಷ್ಟಿದೆ. ಮೊದ್ಲೇನಾಗಿತ್ತು, ಈಗ ಒಂದೇನಂದ್ರೆ ಕೆಂಗೇರಿಲೆಲ್ಲ ಇರ್ತಿದ್ರು ಯಾರೋ, ಸೊ ಸಿನಿಮಾ ಕೆಂಗೇರಿಗೆ ಬರ್ಲಪ್ಪ ಆಮೇಲೆ ನೋಡೋಣ ನಾವು ಅಂತಿದ್ರು, ಬೆಂಗಳೂರಿಗೆ ಬರ್ತಾರೆ. ಈಗ ಹೆಂಗೇನಿಲ್ಲ, ಸಿನಿಮಾ ರಿಲೀಸ್ ಆದ್ರೆ ಕೆಂಗೇರಿಯಲ್ಲೂ ಅಲ್ಲಿಂದ ಇಲ್ಲಿಗೆ ಬಂದು ಸಿನಿಮಾ ನೋಡಿ ಮತ್ತೆ ವಾಪಸ್ ಹೋಗೋದಷ್ಟು ಟೈಮ್ ಯಾರಿಗೂ ಇಲ್ಲ. ಸೊ ಈಗ ಡೈರೆಕ್ಟ್ ಕೆಂಗೇರಿಯಲ್ಲೂ ರಿಲೀಸ್ ಮಾಡ್ತಾರೆ. ಸೊ ಆ ತರ ಸಿನಿಮಾ ಆಗಿದೆ. ಸೊ ಈಗ 400 ಥಿಯೇಟರ್ ಆಗಿದೆ ಅನ್ನೋದಕ್ಕೆ ಒಂದು ಆ ಸಿನಿಮಾಗೆ ತೋರಿಸ್ತಾರ ಪ್ರೋತ್ಸಾಹ, ಒಂದು ಆಶೀರ್ವಾದ. ಸೊ ಅದೊಂದು. ಆಮೇಲೆ ಹೊರ ರಾಜ್ಯ ಅಂದಾಗ ಹೌದು, ಈ ಟ್ರೆಂಡ್ ಆಕ್ಚುಲಿ ಈಗೀಗ ಸ್ಟಾರ್ಟ್ ಆಗಿರೋ ಒಂದು 5 ವರ್ಷದಿಂದ ಹೊರಗಡೆ ರಿಲೀಸ್ ಮಾಡೋಣ. ಮೊದ್ಲೇನಾಗ್ತಿತ್ತು ಅಂದ್ರೆ ಬಾಂಬೆ ರಿಲೀಸ್ ಆಗ್ತಿತ್ತು. ಬಾಂಬೆ ಒಂದು ಬಿಟ್ರೆ ಅದು ಕೂಡ ಮಾರ್ನಿಂಗ್ ಶೋ ಅದೋ ಒಂದು ಇದ್ರಲ್ಲಿ ಕೊಡೋರಂತೆ. ಆಮೇಲೆ ಬರ್ತಾ ಬರ್ತಾ, ಯಾಕಂದ್ರೆ ಅಲ್ಲೂ ಕನ್ನಡಿಗರಿದ್ದಾರೆ, ಅವರು ನೋಡ್ತಾರೆ ಅಂದಾಗ ಅದು ಜಾಸ್ತಿ ಆಯ್ತು. ಸೊ ಈಗ ಆಕ್ಚುಲಿ ಆಲ್ ಶೋ ಕೊಡಂಗೆ ಒಂದು ಲೆವೆಲ್ಗೆ ಬಂದಿದೆ. ಸೊ ಇದನ್ನೂ ಸ್ವಲ್ಪ ಮುಂದಕ್ಕೆ ಹೋದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಒಂದು ಖುಷಿ ಕೊಡುತ್ತೆ. ಬಸ್ ಚಕ್ರವರ್ತಿ ಚಿತ್ರದಲ್ಲಿ 3 ಡಿಫ್ರೆಂಟ್ ಗೆಟಪ್ಸ್ ಇದೆ, ಅಲ್ಲಿ ಮಿಂಚಿದ್ರೆ ಅಫ್ಕೋರ್ಸ್ ಎಲ್ಲಾ ಗೆಟಪ್ ಸೂಪರ್ ಆಗಿದೆ ಬಾಸ್. ಬಟ್ ನಿಮ್ಮ ಫೇವರೇಟ್ ಗೆಟಪ್ ಯಾವುದು? 3 ಫೇವರೇಟ್. ಯಾಕಂದ್ರೆ ಒಂದೊಂದು ಮಾಡಿದಾಗ್ಲೂ ಕೂಡ ಆ ಪಾತ್ರ ಬಂದಾಗ ಸೊ ಅದನ್ನ ತುಂಬಾ ಅನುಭವಿಸಿ, ತುಂಬಾ ಇಷ್ಟಪಟ್ಟು ಅದಕ್ಕೆ ಆದಂತ ಒಂದು ಸ್ಕೆಚ್ ಹಾಕಿ ಸೊ ಮಾಡಿದಂತ ಪಾತ್ರಗಳು. ಬಸ್ ಯೂಶಲಿ ನಮ್ಮ ಸಂಪ್ರದಾಯದ ಪ್ರಕಾರ ಒಂದೊಂದು ದೇವರಿಗೆ ಒಂದೊಂದು ಆಯುಧ ಅಂತ ಇರುತ್ತೆ. ಬಟ್ ನಿಮ್ ಕೈಯಲ್ಲಿ ಲಾಂಗ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಎಲ್ಲರ ಅಭಿಪ್ರಾಯ. ಎಲ್ಲ ಮೊದಲೇ ಯಾವಾಗ್ಲೂ ಒಂದು ಪ್ರೆಸ್ ಮೀಟ್ ನಡಿಬೇಕಾದ್ರೆ ಹೇಳೋದು, ದರ್ಶನ್ ಆಯ್ತು ಪೂಜೆ ಯಾವಾಗ ಮಾಡ್ತೀನಿ, ಯಾಕಂದ್ರೆ ಯಾರು ಆಯ್ತು ಪೂಜೆ ಮಾಡ್ತಾರಲ್ವ ನಾನು ತುಂಬಾ ಮಾಡ್ತೀನಿ ಅಂತ ಹೇಳಿ. ಯಾಕಂದ್ರೆ ಒಂದೇನಂದ್ರೆ ಆ ಲಾಂಗ್ ಸ್ವಲ್ಪ ನಮ್ಮ ಹೈಟ್ ಸರಿ ಮ್ಯಾಚ್ ಆಯ್ತು ಅಷ್ಟೇನೆ. ಆಮೇಲೆ ಹೌದು, ಈಗ ನಮ್ಮಲ್ಲಿ ಹಿರಿಯ ಕಲಾವಿದ್ರು ಅಂದಾಗ ಶಿವಣ್ಣ ಅವ್ರು ಮಾಡ್ತಿದ್ರು ತುಂಬಾ. ಅಂದ್ರೆ ಒಂದಿನ ರೌಡಿಸಮ್ ಸಿನಿಮಾ ಅಂದಾಗ ಓಂ ಆಕ್ಚುಲಿ ದ ಬೆಸ್ಟ್ ರೌಡಿಸಮ್ ಸಿನಿಮಾ ವಾಟ್ ವಿ ಕ್ಯಾನ್ ಸಿ. ಸೊ ಶಿವಣ್ಣ ಅದ್ರಲ್ಲಿ ಇದ್ದ ಸ್ಟೈಲು ಆಮೇಲಿಂದ ಇನ್ ಯಾರಿಗೂ ಆಗ್ಲಿಲ್ಲ. ನಾವು ಬಂದಾಗ್ಲೂ ಆ ತರದ ಕಥೆಗಳು ಬಂದಾಗ ನಮ್ಗೆ ಸೊ ಏನೋ ಒಂದು ಟ್ರೈ ಮಾಡಿದೆ ಆಗ್ಲಿ ಅಂತ, ಅದೇನೋ ಸ್ವಲ್ಪ ಕಚ್ಕೊಂಡ್ಬಿಟ್ಟು ಹಿಡ್ಕೊಂಡ್ಬಿಟ್ಟು. ಯಾಕಂದ್ರೆ ನಾವು ಲಾಂಗ್ ಆಗಿದೀವಲ್ಲ, ಅದಕ್ಕೆ ಲಾಂಗ್ ನಮ್ಗೆ ಮ್ಯಾಚ್ ಆಗ್ತಾ ಇದೆ. ನೀವೇ ಹೇಳ್ದಂಗೆ ಚಿಂತನ್ ಅವ್ರು 13 ಇಯರ್ಸ್ ಇಂದ ಈ ಸ್ಕ್ರಿಪ್ಟ್ ಮಾಡಿದ್ದಾರೆ. ಬಟ್ ಅವ್ರು ಇವಾಗ ಹಗಲು ರಾತ್ರಿ ನಿದ್ದೆ ಮಾಡಿದ್ರೆ ತುಂಬಾ ಕಷ್ಟ ಪಡ್ತಾ ಇದಾರೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಸೊ ಯಾವಾಗ್ಲೂ ಯಾವತ್ತು ಒಂದು ಪಟ್ಟಿರೋ ಕಷ್ಟಕ್ಕೆ, ಇದು ಶ್ರಮಕ್ಕೆ ಯಾವಾಗ್ಲೂ ಪ್ರತಿಫಲ ಇದೆ ಅನ್ನೋದಕ್ಕೆ ತುಂಬಾ ಕೆಲವ್ರಿಗೆ ಅದು ಸಿಗೋದ ತರದ್ದು. ಸೊ ಚಿಂತನ್ ಒಂದೇ ತಲೆಯಲ್ಲಿ ಇದ್ದಿದ್ದೇನೆಂದ್ರೆ, ನಾನು ಇದಕ್ಕೆ ಕಷ್ಟಪಟ್ರೆ ಈ ಶ್ರಮಕ್ಕೆ ನಂಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ. ಸೊ ದಟ್ ಈಸ್ ಏಮ್ ಆಕ್ಚುಲಿ. ಸೊ ಒಂದೇನಾಗುತ್ತೆ, ನಾವು ಮೊನ್ನೆನೂ ಕೂಡ ಹೇಳ್ದಂಗೆನೆ ಸರಿಗೆ ಹೇಳಲಿಲ್ಲ ಆಕ್ಚುಲಿ. ನಾವು ಒಬ್ಬ ರಾಜು ಅಂತ, ಏನು ಹೆಸರು ಡ್ರೈವರ್ ಹೆಸರೇನು, ಚಿಂತನ್ ಜೊತೆಗೆ ಬಸವ ಅಂತ. ಅವನನ್ನು ಕೇಳಿದ್ರೆ ಗೊತ್ತಾಗುತ್ತೆ ಏನಕ್ಕೆ ಇದನ್ನ ಹೇಳ್ತಾ ಇದ್ದೀರಿ. ನಾವು ಆನ್ ಸ್ಪಾಟ್ ಎಡಿಟಿಂಗ್ ಇಟ್ಕೊಂಡಿದ್ವಿ, ಯಾಕಂದ್ರೆ ಸಿನಿಮಾ ಯಾಕಂದ್ರೆ ಚಿಂತನ್ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಅದ್ರ ಒಂದು ಐಡಿಯಾ ಸಿಗ್ಲಿ. ಆಮೇಲೆ ಒಂದೇನಾಗುತ್ತೆ, ಈಗ ಒಂದು ಹಳೆಯ ಸೆಟ್ ಯಾವ್ದೋ ಒಂದು ಮಾಡ್ತಾ ಇರ್ತೀವಿ. ಸೊ ಅಪ್ಪಿ ತಪ್ಪಿ ಆ ಸೆಟ್ ನಾವು ಅಲ್ಲಿಂದ ಓಟ್ಬಿಟ್ರೆ ನಾವು ಮತ್ತೆ ಆಕ್ಚುಲಿ ಇನ್ನೊಂದ್ಸಲಿ ಆ ಸೆಟ್ ಹಾಕಕ್ಕಾಗಲ್ಲ. ಸೊ ಒಂದ್ಸಲಿ ಆ ಸೀನ್ಗೆ ಏನೇನ್ ಬೇಕು ಅಲ್ಲೇ ಕಟ್ ಮಾಡ್ಬಿಟ್ಟು ಓಕೆ ನನ್ನ ಸೀನ್ ಇದು ಫೈನಲ್ ಅಂದಾಗ ಆ ಸೆಟ್ ಈಸಿ ಆಗುತ್ತೆ ಅಂದ್ಬಿಟ್ಟು ಆನ್ ಸ್ಪಾಟ್ ಎಡಿಟಿಂಗ್ ಇಟ್ಕೊಂಡಿದ್ವಿ. ಬೆಳಗ್ಗೆ ಶೂಟಿಂಗ್ ನಡೆಯೋದು, ಸಾಯಂಕಾಲ ತನಕ 6 ಗಂಟೆ ತನಕ ಶೂಟಿಂಗ್ ಆಗೋದು. 6 ಗಂಟೆ ಮೇಲೆ ಅವತ್ತು ಮಾಡಿದ ದಿನ ಎಲ್ಲಾನು ಕೂತ್ಕೊಂಡು ಚಿಂತನ್ ಆಕ್ಚುಲಿ ಅವ್ನ ಪಾಪ ಆನ್ ಸ್ಪಾಟ್ ಎಡಿಟರ್ ಅವ್ನು ಆಕ್ಚುಲಿ 1-2-3 ಅವರ್ ಕೊಟ್ಟು ಆತ ಒಂದು ರಫ್ ಎಡಿಟಿಂಗ್ ಮಾಡಿ ಚಿಂತನ್ ತೋರಿಸಿ, ಚಿಂತನ್ ಇದನ್ನ ನೋಡಿ ಅದ್ರಲ್ಲೇನೋ ಕರೆಕ್ಷನ್ ಹೇಳಿ ಓಕೆ ಅನ್ನೋಷ್ಟೇ ಒಂದು ರಾತ್ರಿ 12 ಗಂಟೆನೂ ಆಗ್ಬೋದು. ಪಾಪ ಅವ್ನು ಬಸವ ಗಾಡಿಲೇ ಕೂತಿರೋನು, ಮೋಸ್ಟ್ಲಿ ನಿದ್ದೆ ಮಾಡೋಕ್ಕೂ ಒಂದು ಜಾಗ ಕೊಡ್ಲಿಲ್ಲ ಚಿಂತನ್. ಸರಿ ಬಾ ಬಸವ ಒಂದು ಟೀಗಿ ಕುಟ್ಕೊಂಬರೋಣ ಅಂತ ಅವನ್ನ ಕರ್ಕೊಂಡು ಒಂದು 3 ಅವರ್ ಅಲ್ಲಿ ಇಲ್ಲಿ ರೌಂಡ್ ಹೊಡ್ಕೊಂಡು, ಯಾಕಂದ್ರೆ ತಲೆ ಓಡಿಸ್ತಾ ಇರೋಣ 3 ಅವರಲ್ಲಿ. ಪುನಃ ಒಂದು ಟೀ ಕುಡಿಯೋದು, ಮತ್ ಪುನಃ ಬಂದು ಅವ್ನ ಪಾಪ ಎಡಿಟರ್ ಮನಸ್ದವ್ನ ಎದುರಿಸ್ಬಿಟ್ಟು ಸರಿ ಇನ್ನೊಂದು ಕರೆಕ್ಷನ್ ಮಾಡೋಣ ಇದ್ರಲ್ಲಿ. ಸೊ ಮೋಸ್ಟ್ ಪ್ರಾಬಬ್ಲಿ 24 hours ಅಲ್ಲಿ ಯೂಸ್ ಟು ಸ್ಲೀಪ್ ಅಂತಂದ್ರೆ 1 hour or half an hour ಐ ಥಿಂಕ್ ಸೊ. ಸೊ ಇದು ಆತನ ಶ್ರಮ. ಬಸ್ ನಿಮ್ ಬ್ರದರ್ ದಿನಕರ್ ಸರ್ ಆಕ್ಚುಲಿ ಮೊದಲನೇ ಬಾರಿ ವಿಲನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ನಿಮ್ ತಂದೆಯವರ ಹೋಲಿಕೆ ಎಲ್ಲರೂ ಹೇಳ್ದಂಗೆ ಆಬ್ವಿಯಸ್ಲಿ ತಂದೆಯವರ ಹೋಲಿಕೆ ದಿನಕರ್ ಸರ್ ಇದೆ ಅಂತ ಹೇಳ್ತಾರೆ. ಮುಂದೆ ಖಡಕ್ ವಿಲನ್ ಅವರ ಎಲ್ಲ ಲಕ್ಷಣಗಳು ದಿನಕರ್ ಸರ್ ಕಾಣಿಸ್ತಾ ಇದೆ. ಅವರ ಈ ಆಕ್ಟಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಫಿಲಂ ನೋಡಿದ್ದೀರಾ? ಇಲ್ಲ, ಅದೇ ನಾ ಹೇಳ್ತೇನೆ, ರಫ್ ವರ್ಷ ನೋಡಿದೀವಿ. ಇನ್ನು ಆಕ್ಚುಲಿ ಕರೆಕ್ಟ್ ಆಗಿ ನೀವು ಫಸ್ಟ್ ನೋಡ್ತೀರಿ, ನಾವು ಆಮೇಲೆ ನೋಡೋದು. ನಾವು ಆಕ್ಚುಲಿ ಇಲ್ಲ, ಚಿಂತನ್ನು ದಿನಕರು ಮಲ್ಲು 3 ಒಟ್ಟಿಗೆನೆ ಕೆಲಸ ಸ್ಟಾರ್ಟ್ ಮಾಡಿದ್ರು. ಸೊ ಚಿಂತನ್ ಮಾಡ್ತಾನೆ ದಿನಕರ್ನ ಅಂತ ಫಿಕ್ಸ್ ಮಾಡಿದಾಗ ದಿನಕರ್ ಮೋಸ್ಟ್ಲಿ ಬೇರೆ ಯಾರನ್ನಾಗಿದ್ರೆ ತುಂಬಾ ಕಷ್ಟ ಆಗಿರೋದು. ಯಾಕಂದ್ರೆ ಚಿಂತನ್ ದಿನಕರ್ದು ಆವ ಭಾವ ಎಲ್ಲ ಗೊತ್ತು. ಈಗ ಒಂದೇನಂದ್ರೆ ಈಗ ನಮ್ ಜೊತೆ ಪಳಗಿದಾಗ ಈಗ ದಿನಕರ್ಗೆ ದರ್ಶನ ರೀಡ್ ಮಾಡೋದು ತುಂಬಾ ಈಸಿ. ಇಲ್ಲ ಓಕೆ ಇವ್ನು ಹಿಂಗೆ ಇರ್ತಾನೆ, ಈ ಮೂಡಲ್ಲಿ ಹಿಂಗಿರ್ತಾನೆ, ಈ ಮೂಡಲ್ಲಿ ಹಿಂಗೆ ಆಗ್ತಾನೆ, ಯಾಕಂದ್ರೆ 24 ಗಂಟೆ ನಾನು ನೋಡ್ತಾ ಇರ್ತಾನೆ.
ಹಾಗೆ ಚಿಂತನ್ ದಿನಾಕರ್ನ ನೋಡಿ ಓಕೆ ದಿನಾಕರ್ ಹಿಂಗ್ ಮಾಡ್ಸಿದ್ರೆ ಚೆನ್ನಾಗಿ. ಈಗ ಇದೇ ದಿನಾಕರ್ನ ಬೇರೆ ಕಡೆಗೆ ಬಿಟ್ಬಿಟ್ರೆ ಕಷ್ಟ ಆಗಿರೋದು. ಈಗ ಅವ್ರೇನೋ ಎಕ್ಸ್ಪೆಕ್ಟ್ ಮಾಡಿರೋದು ಈತನ ಆಗ್ತಾರೆ. ಆಮೇಲೆ ಇನ್ನೊಂದೇನಂದ್ರೆ ದಿನಾಕರ್ದು ಇದು ಫಸ್ಟ್ ಸಿನಿಮಾ ಅಲ್ಲ, ಅದು ಆಕ್ಚುಲಿ ರಿಲೀಸ್ ಆಗ್ಲಿಲ್ಲ ಒಂದು ಸಿನಿಮಾ. ಮೊದಲು ಒಂದು ಸಿನಿಮಾ ಮಾಡಿದ್ದ ದಿನಾಕರ್, ಬಟ್ ಅದು ರಿಲೀಸ್ ಆಗ್ಲಿಲ್ಲ. ಸೊ ಹಾಗೆ ಬಟ್ ಇದ್ರಲ್ಲಿ ದಿನಾಕರ್ನ ತುಂಬಾ ಅವನ ಶೇಪ್ ನ ಚೇಂಜ್ ಮಾಡಿಸಿ, ಅವ್ನ ಗೆಟಪ್ ಚೇಂಜ್ ಮಾಡಿಸಿ, ದಿನಾಕರ್ ನಾನು ಆಕ್ಚುಲಿ ತುಂಬಾ ಎಲ್ಲ ಮ್ಯಾಚ್ ಆಗುತ್ತೆ ಅವನು ಅಂತಂದೆ. ಬಟ್ ವಾಯ್ಸ್ ಒಂದು ಮ್ಯಾಚ್ ಆಗಲ್ಲ, ಅದಕ್ಕೆ ಸ್ವಲ್ಪ ನನಗೆ ಬಂದ್ಬಿಟ್ಟಿದೆ ಅಂತ ಹೇಳ್ತಾ ಇರ್ತಾನೆ. ನಾನು ಅದಕ್ಕೆ ಅವ್ನಿಗೆ ಹೇಳ್ತಾ ಇರ್ತೀನಿ ವಾಯ್ಸ್ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊ. ಆಕ್ಚುಲಿ ಒಂದ್ಸಲಿ ಪಾಪ ಡಬ್ಬಿಂಗ್ ಮಾಡ್ಬಿಟ್ಟಿದ್ದ ಅವನು. ನಾನಂದೆ ಡಬ್ಬಿಂಗ್ ಎಲ್ಲ ನೋಡ್ಮೇಲೆ ಇಲ್ಲಪ್ಪ ನಂಗೆ ಯಾಕೋ ನಿಮ್ ವಾಯ್ಸ್ ಅದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ, ಇನ್ನೊಂದ್ಸಲಿ ಡಬ್ಬಿಂಗ್ ಮಾಡು. ಇಲ್ಲ ಕಣ ಬೆಳಗ್ಗೆ ಬಂದ್ ಮಾಡ್ತೀನಿ, ಪುನಃ ಬೆಳಗ್ಗೆ ಹೋಗಿ ಮಾಡ್ದೆ. ಬಟ್ ತುಂಬಾ ಚೆನ್ನಾಗಿ ಮಾಡಿದಾನೆ. ನೀವು ಅನ್ಕೋಬಹುದು ಆಕ್ಚುಲಿ ದಿನಾಕರ್ ಮೋಸ್ಟ್ ಪ್ರಾಬಬ್ಲಿ ಫಸ್ಟ್ ಟೈಮ್ ಆಗಿದ್ದು ಇಷ್ಟು ಚೆನ್ನಾಗಿ ಮಾಡಿದಾನೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ನನಗೆ ನೋಡಿದಾಗಲೇ ಅವ್ನು ಫೀಲ್ ಆಯ್ತು. ಯೂಶಲಿ ಏನಾಗುತ್ತೆ ಬಿಹೈಂಡ್ ದಿ ಕ್ಯಾಮ್ರಾ ಕೆಲಸ ಮಾಡೋದು ಬೇರೆ, ಬಟ್ ಕ್ಯಾಮ್ರಾ ಮುಂದೆ ಕೆಲಸ ಮಾಡೋದು ಬೇರೆ. ಸೊ ಹಾಗೆ ಪ್ರತಿಯೊಂದು ಫ್ರೇಮ್ ಅಲ್ಲೂ ಬಾಸ್ ರಿಚ್ನೆಸ್ ಎದ್ದು ಕಾಣ್ತಿದೆ. ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಟಾಪ್ ಕ್ಲಾಸ್ ಆಗಿದೆ. ಅಂದ್ರೆ ಇವಾಗ ಟ್ರೈಲರ್ ರಿಲೀಸ್ ಆಗಿರ್ಬೋದು ಎಲ್ಲ ಅದರಲ್ಲಿ ಒಂದೊಂದು ಫ್ರೇಮ್ ನೋಡ್ಬೋದು. ನಿಮ್ಮ ಚಕ್ರವರ್ತಿ ನಿಮ್ಮ ಕೆರಿಯರ್ಗೆ ಬಿಗ್ಗೆಸ್ಟ್ ಬಜೆಟ್ ಮೂವಿ ಆಫ್ಟರ್ KVSR ಅಂತ. ಹೌದು, 101%. ಅದು ಏನಕ್ಕೆ ಅಂತಂದ್ರೆ ಆ ಸಿನಿಮಾ ಅಷ್ಟು ಕೇಳ್ತು ನಮಗೆ. ಈಗ ಸ್ಟಾರ್ ಕಾಸ್ಟ್ಗಳಾಗಿರ್ಬೋದು, ನೀವೇನು ಹೇಳ್ತೀರ, ನಾವು 11 ಜನ. ಸೊ ಅದಲ್ದೇನೆ ಲೊಕೇಶನ್ ವೈಸ್ ಈಗ ಒಂದು 80s ಒಂದು ಬಾರ್ ಹಾಕೋದಕ್ಕೆ ನಮ್ಗೆ ಈಗ 80s ಎಲ್ಲೂ ಸಿಗಲ್ಲ. ಸೊ ಅದಕ್ಕೆ ಸೆಟ್ ಹಾಕ್ಲೇಬೇಕು. ಸೊ ಸೆಟ್ಗೆ ತುಂಬಾ ಖರ್ಚು ಮಾಡಿದ್ರು. ಆಮೇಲೆ ಪ್ರತಿಯೊಂದು ಈಗ ಗಾಡಿಗಳು, ಆಮೇಲೆ ಸಿನಿಮಾ ಮಾಡೋದು ಈಗ ನಾರ್ಮಲ್ ಆಗಿ ಈಗ ನಾವು ಈಗಿನ ಟ್ರೆಂಡಿಗೆ ಸಿನಿಮಾ ಮಾಡೋದ್ರೆ ಈಗ ನೋಡ್ರೆ ಜಗದಾದ ಆಗಿರ್ಬೋದು, ಇಲ್ಲ ಹಿಂದ್ಗಡೆ ನಮ್ಗೆ ಯಾವುದೇ ಸಿನಿಮಾ ಆಗಿರ್ಬೋದು, ಇವತ್ತು ಇಲ್ಲಿ ರೆಡಿ ಅಂತ ಇಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡೋದು. ಬಟ್ ಚಕ್ರವರ್ತಿ ಹಂಗೆ ಮಾಡಕ್ ಆಗ್ಲಿಲ್ಲ ನಮ್ಗೆ. ಯಾಕಂದ್ರೆ ಆ 80s ಬಂದಾಗ 80s ಆ ಚೇರಿಂದ ಹಿಡಿದು ಪ್ರತಿ ಒಂದು ಬಾಟ್ಲ್ ಇಂದ ಹಿಡಿದು ಒಂದು ಫ್ಯಾನ್ ಇಂದ ಹಿಡಿದು ಪಾಪ ಆರ್ಟ್ ಡೈರೆಕ್ಟರ್ ಈಶ್ವರಿ ಕುಮಾರ್ ಫ್ಯಾಬುಲಸ್ ಆಗಿ ಮಾಡಿದ್ದಾರೆ. ನಾನು ಯಾವಾಗ ಅವ್ರದೊಂದು ಸೆಟ್ ಮಾಡಿ ಆಕ್ಚುಲಿ ಆ ಫ್ಯಾನ್ ಯೂಶಲಿ ಫ್ಯಾನ್ ಹಾಕ್ಲೇಬೇಕು. ಸೊ ಸೆಟ್ಗೆ ಫ್ಯಾನ್ ಯಾವುದೋ ಹಳೇ ಹೋಟ್ಲ್ ಹೋಗಿ ಅಲ್ಲಿಂದ ಅದನ್ನ ಬಿಚ್ಕೊಂಡ್ ಬಂದು ಆ ಫ್ಯಾನ್ ಹಾಕಿ ನೀವು ಆಕ್ಚುಲಿ ನಾವು ಫ್ಯಾನ್ಗೋಸ್ಕರ ಶಾರ್ಟ್ ಇಟ್ಟಿದ್ವಿ. ಅಂದ್ರೆ ಆಗಿನ ಕಾಲದ ಏನ್ ಇದಿತ್ತು ಅದನ್ನೇ ತೋರಿಸಿದ್ವಿ. ಸೊ ಹಾಗೆ ಬಟ್ ಇದನ್ನ ಇಷ್ಟೂ ಮಾಡೋದಕ್ಕೆ ಚಿಂತನ್ ಬರೆಯೋದಕ್ಕೂ ಆರ್ಟ್ ಡೈರೆಕ್ಟರ್ ಮಾಡೋದಕ್ಕೂ ನಾವೆಲ್ಲ ಮಾಡೋದಕ್ಕೂ ಇದಿಷ್ಟಕ್ಕೂ ಆಕ್ಚುಲಿ ಸಿದ್ಧಾಂತ್ he is the person who supports us so well. ಚಕ್ರವರ್ತಿ ಚಿತ್ರದ ಎಲ್ಲ ಹಾಡುಗಳು ಚಾರ್ಟ್ ಬಸ್ಟರ್ ಆಗಿದೆ. ಯೂಟ್ಯೂಬ್ ಅಲ್ಲಿ ಆಗ್ಲಿ ಅಥವಾ ಸಾವನಲ್ಲಾಗ್ಲಿ 10 to 20 lakhs ಗಿಂತ ಜಾಸ್ತಿ ವ್ಯೂಸ್ ಇದೆ. ಈ ಸೂಪರ್ ಸಕ್ಸಸ್ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ್ತೀನಿ? ಇದು ಆಕ್ಚುಲಿ ಎಲ್ಲಾ ಫ್ಯಾನ್ಸ್ ಗಳು ಕೊಟ್ಟರೆ ಒಂದು ಗಿಫ್ಟ್, ನಮ್ದೇನಿಲ್ಲ. ಆಕ್ಚುಲಿ ಅವ್ರು ಕೊಟ್ಟಂತ ಗಿಫ್ಟ್ ಅದು. ಅಂದ್ರೆ ಟ್ರೈಲರ್ ಆಕ್ಚುಲಿ 25 hours ಅಲ್ಲಿ 1 million ವ್ಯೂಸ್. ಅಲ್ಲಲ್ಲ ಅದನ್ನೇ ಹೇಳ್ತಿದ್ನಲ್ಲ. ಈಗ ಈಗ ಕೆಲವರು ಆಕ್ಚುಲಿ ಚಾಲೆಂಜ್ಗಳನ್ನ ಕೊಟ್ಟರು. ಆ ಚಾಲೆಂಜ್ಗಳನ್ನ ಫ್ಯಾನ್ಸ್ ಗಳು ಆಕ್ಚುಲಿ ತುಂಬಾ ಈಸಿಯಾಗಿ ಕೇಕ್ ಹೋಗ್ತಾರೆ ತಿನ್ಕೊಂಡ್ಬಿಟ್ರೆ ಬೈಲಿ ಕೊಡಿಲಿ ನೀನ್ ನೆಕ್ಸ್ಟ್ ಟೈಮ್ ಅಂತ ಹೇಳಿ. ಸೊ ಅದಕ್ಕೆ ಹೇಳ್ತಾ ಇದೀನಲ್ಲ, ಈ ಸಕ್ಸಸ್ ನಮ್ದಲ್ಲ ಆಕ್ಚುಲಿ, ಇದು ಅವ್ರದ್ದು ಆಕ್ಚುಲಿ. ಬಸ್ ಚಕ್ರವರ್ತಿ ಟೈಟಲ್ ವಿಡಿಯೋ ಸಾಂಗ್ ಬಿಟ್ಟಿದ್ದೀರಾ ಅನ್ಕೊಂಡಿದ್ವಿ. ಬಟ್ ಈಗ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ಬಿಟ್ಟಿರೋದು ಬರೀ ಪ್ರಮೋ ಸಾಂಗ್ ಮಾತ್ರ. ಒರಿಜಿನಲ್ ಶಾರ್ಟ್ ಟೈಟಲ್ ಟ್ರ್ಯಾಕ್ ಬೇರೆ ಇದೆ. ಹೌದು, ಆಕ್ಚುಲಿ ಈಗ ನೀವೇನ್ ನೋಡಿದ್ದೀರಿ ಸಾಂಗ್ ಅದು ಚಕ್ರವರ್ತಿ ಟೈಟಲ್ ಟ್ರ್ಯಾಕ್ ಬರೀ 50% ಅಷ್ಟೇ. ಅದು ಇನ್ 50% ಬೇರೆ ಇದೆ. ಅದನ್ನ ಇವತ್ತು ರಾತ್ರಿ 12 ಗಂಟೆಯಿಂದ ನೀವೆಲ್ಲ ಆಕ್ಚುಲಿ ಎಂಜಾಯ್ ಮಾಡ್ತೀರಾ ಅದನ್ನ. ಚಕ್ರವರ್ತಿ ಅಬ್ರಾಡ್ ಅಲ್ಲಿ ಏನಾದ್ರು ರಿಲೀಸ್ ಆಗೋ ಪ್ಲಾನ್ಸ್ ಏನಾದ್ರು ಇದೆ? ಅದನ್ನ ಆಕ್ಚುಲಿ ನಮ್ಮ ಮಲ್ಲಿಕಾರ್ಜುನ್ ಅವ್ರು ಕೇಳ್ಬೇಕಾದ್ರೆ ಡಿಸ್ಟ್ರಿಬ್ಯೂಷನ್ ಅವರೇ ತಗೊಂಡಿರೋದ್ರಿಂದ. ಸೊ ಈ ಗಾಟ್ ಆಲ್ ದ ಪ್ಲಾನ್ಸ್. ಸೊ ಅದನ್ನ ಯಾವಾಗ ಹೆಂಗೆ ಅಂತ. ಆಮೇಲೆ ಇನ್ನೊಂದೇನಂದ್ರೆ ಅಬ್ರಾಡ್ ಅಂತ ಹೇಳ್ತಿದೀವಲ್ಲ, ಈಗ ನನ್ಗೊಂದು ಕೆಲವು ಎಕ್ಸ್ಪೀರಿಯನ್ಸ್ಗಳು ಹೇಳ್ತಾರೆ, ಏನ್ ಸರ್ ನಿಮ್ ಸಿನಿಮಾಗಳಿಗೆ ಕಳ್ಸಲ್ಲ ಅಂತ. ಫ್ರೈಡೇ ಸ್ಯಾಟರ್ಡೆ ಸಂಡೇ ಸೊ ಇಷ್ಟೇ. ಈಗ ಅದು ನೀವು ಆಕ್ಚುಲಿ ಗಲ್ಫ್ ಕಂಟ್ರಿಗಳಿಗೆ ಈಗ ದುಬೈಗೆ ಹೋದ್ರೆ ಫ್ರೈಡೇ ಸ್ಯಾಟರ್ಡೆ ಸಂಡೇ ಅದು ಲೆಕ್ಕಕ್ಕೆ ಬರಲ್ಲ ಅವ್ರಿಗೆ, ಅಂದ್ರೆ ಥರ್ಸ್ಡೇ ಈವ್ನಿಂಗ್ ಇಂದ. ಸೊ ಎಷ್ಟು ಜನ ಬರ್ತಾರೆ ಪಾಪ, ಯಾವ್ದೋ ಒಂದು 4 ಶೋ ಹಾಕೋದಕ್ಕೆ. ಆಮೇಲೆ ಇನ್ನೊಂದೇನಂದ್ರೆ ಈಗ ಇಲ್ಲಿ ಬಂದು ಅಲ್ಲಿದ್ ಮಾತಾಡೋದು ತುಂಬಾ ಈಸಿ, ಬಟ್ ಅಲ್ಲಿ ನಿಂತ್ಕೊಂಡು ಇಲ್ಲಿದ್ ಮಾತಾಡೋದು ತುಂಬಾ ಕಷ್ಟ ಇದೆ. ಅವ್ರು ಆಕ್ಚುಲಿ ಪಾಪ ಅಲ್ಲಿ ಹೋಗಿರೋರೆ ಕೆಲವರು ಆಕ್ಚುಲಿ ಪಾಪ ದುಡಿಯೋಕೆ ಇನ್ನೊಂದು ಮತ್ತೊಂದು ಆಕ್ಚುಲಿ ಇದನ್ನ ಜಂಜಾಟ ಬಿಡಿಸ್ಕೊಂಡು ಅವ್ರ ಸಿನಿಮಾ ಬರೋ ಸ್ವಲ್ಪ ಕಷ್ಟನೇ. ನಾವು ಶೋ ಹಾಕಿದೀವಿ ನಾವು ಅಂದ್ರೆ ಆ ಶೋ ತುಂಬಾ ಪ್ರಿಪೇರ್ ಮಾಡ್ಬೇಕು, ಅವ್ರನ್ನ ಕರ್ಕೊಂಬಂದು ಕೂರ್ಸೋದಕ್ಕೆ ತುಂಬಾ ಕಷ್ಟ ಇದೆ. ನಾನು ಆಕ್ಚುಲಿ ಹೇಳ್ಬಾರ್ದು ಗೊತ್ತಿಲ್ಲ, ಬಟ್ ಓಕೆ ಕೆನಡಾಗ ಹೋಗಿದ್ದೆ ಒಂದು ಫಂಕ್ಷನ್ಗೆ. ಅಲ್ಲಿ ಒಂದಷ್ಟು ಜನ ಸಿಕ್ಕಿದ್ರು, ತುಂಬಾ ಖುಷಿ ಆಯ್ತು ನಂಗೆ ಮನೆ ಅಂತಾನೆ ಒಂದು ವಾರ ನನ್ನ ಮನೆನೇ ಮರ್ತ್ಬಿಟ್ಟೆ. ಅಂದ್ರೆ ಅಷ್ಟು ಚೆನ್ನಾಗಿ ಒಳ್ಳೆ, ಈಗ ನಮ್ಮ ವೈಶಾಲಿಯರು ಮತ್ತೆ ಪ್ರಭಣ ಅಂತಿದ್ರು ಅವರು. ಸೊ ಈ ತರ ಒಂದಷ್ಟು ಸೆಕ್ಟರ್. ಅಲ್ಲಿ ಇನ್ನೊಂದು ಸೆಕ್ಟರ್ ಪರ್ಸನ್ಗಳನ್ನ ಮೀಟ್ ಮಾಡಿದೆ. ಎಲ್ಲರೂ ಆಲ್ಮೋಸ್ಟ್ ಆಲ್ ಲೈಕ್ ಒಂದು 30-35 ವರ್ಷದಿಂದ ಅಲ್ಲೇ ಇರೋಂಗೆ ಅವ್ರು ನೋಡಿದ್ನ ನಾನು ಅನ್ಕೊಂಡಿದ್ದು.
ಅವ್ರು ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ ಹಂಗಾರೆ ನೀವು ಎಲ್ಲಿದ್ದೀರಾ, ಇಂಡಿಯಾದಲ್ಲಿ ಹುಟ್ಟಿದ್ದೀರಾ, ಎಲ್ಲಿ ಹುಟ್ಟಿದ್ದೀರಾ ನೀವು? ಸೊ ಅವ್ರು ದೇ ಆರ್ ಬ್ರಾನ್ ಅಂಡ್ ಬಾಟ್ ಅಪ್ ಇನ್ ಕೆನಡಾ ಅನ್ನೋ ಲೆವೆಲ್ಗೆ ಅವ್ರು ಮಾತಾಡ್ತಿದ್ದು. ಹುಟ್ಟಿದ್ದಿಲ್ಲೇ ಮಲ್ಲೇಶ್ವರಮಲ್ಲಿ ಇರೋರು ನಾವು ಅಂತ ಹೇಳ್ತಾರೆ. ಬಟ್ ಇಲ್ಲ ಸರ್, ಇವ್ರು ಹೆಂಗಿದ್ದಾರೆ ಆಕ್ಚುಲಿ ನಮ್ಮಲ್ಲಿ ಕೆಲವು ಕಲಾವಿದರುಗಳು ತಿರ್ಕೊಂಡಿದ್ದಾಗ್ಲೂ ಕೂಡ ಆ ವಿಷಯಗಳು ಅವ್ರಿಗೆ ಗೊತ್ತಿಲ್ಲ, ಇಲ್ಲ ಗೊತ್ತಿದ್ದು ಗೊತ್ತಿಲ್ದಂಗೆ ಆಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ. ಸೊ ಅದಕ್ಕೆ ಅಂದೆ ಪರವಾಗಿಲ್ಲ ಬಿಡಿ, ನಿಮ್ಮೆಲ್ಲಾರು ಹಂಗೆಲ್ಲ ಬದುಕಿದಾರಲ್ಲ ಅಂತೇಳಿ. ಸೊ ಅದಕ್ಕೆ ಅಬ್ರಾಡ್ದು ಮೋಸ್ಟ್ಲಿ ನಂಗೆ ಗೊತ್ತಿಲ್ಲ ಅದ್ರ ಪ್ಲಾನಿಂಗ್ ಅದೆಲ್ಲ. ಅಲ್ಲಿ ಆಕ್ಚುಲಿ ರಿಕ್ವೆಸ್ಟ್ ಪ್ರಕಾರ ತುಂಬಾ ನಿಮ್ ಫ್ಯಾನ್ಸ್ ತುಂಬಾ ಜಾಸ್ತಿ ಇದಾರೆ. ಅದೇನೆ ಈಗ ಈಗ ಆಕ್ಚುಲಿ ಇಲ್ಲಿಂದ ಪಾಪ ಅಲ್ಲಿ ಈಗ ಓದಕ್ ಹೋಗಿರ್ತಾರೋ, ಇಲ್ಲ ಆಕ್ಚುಲಿ ಕೆಲಸ ಫಸ್ಟ್ ಟೈಮ್ ಈಗ ಬ್ಯಾಚುಲರ್ಸ್ ಗಳು ಯಾರು ಇದಾರೆ, ಸೊ ಅಲ್ಲಿಂದ ವಾಂಟಿಂಗ್ಸ್ ಬರುತ್ತೆ. ನಾನು ಹೇಳ್ತಾರೆ ಅವ್ರಗಳಿಗೆ ಓಕೆ 1 ಶೋ 2 ಶೋ ಮಾಡ್ಬೋದು, ಬಟ್ ಅಷ್ಟು ಜನ ಕನ್ನಡದವ್ರು ಬಂದು ಸೇರ್ಬೇಕಲ್ಲ. ಸೊ ಅದಕ್ಕೊಂದು ಆಕ್ಚುಲಿ ಒಂದು ಕರೆಕ್ಟ್ ಪ್ಲಾಟ್ಫಾರ್ಮ್ ಸಿಕ್ಕರೆ ಖಂಡಿತ 101% ವಿಲ್ ಡೂ ಇಟ್ ಆಕ್ಚುಲಿ. Chakravarti, despite having the underworld concept, looks like a movie for all ages. Trailer and songs, visuals ನೋಡ್ತಾ ಇದ್ರೆ ಆ ಫೀಲ್ ಕೊಡುತ್ತೆ. ನಿಮ್ ಲುಕ್ಸ್ ಅಂಡ್ ಮ್ಯಾನರಿಸಮ್ ಆಗ್ಲೇ ಸಖತ್ ಕ್ರೇಜ್ ಹುಟ್ಟಿ ಹಾಕಿದೆ. ಇದರ ಬಗ್ಗೆ ಏನು ಹೇಳ್ತೀರಾ? ಫ್ರಮ್ 6 to 60 ಪ್ರತಿಯೊಬ್ರು ಕೂತು, ಆಮೇಲೆ ಒಂದು ನಮ್ ಸುತ್ತ ನಡೀತಾರ ಕತೆ ಇದೆ. ಆಕ್ಚುಲಿ ಏನೋ ಒಂದು ಬೇರೆ ಕತೆ ನಾವೇನೋ ಮಾಡಿದೀವಿ ಅಂತ, ನಮ್ ಸುತ್ತ ನಡೀತಾರಂತ ಕತೆಗಳನ್ನೇ ನಾವು ಹಾಕಿರೋದು. ಆಮೇಲೆ ನೀವು ಈಗ ಎತ್ತೋರ್ಗೆ ಹೇಳೋಣ ಈಗ ನಾನೇ ಆಕ್ಚುಲಿ ರೀ ರೆಕಾರ್ಡಿಂಗ್ ಆಗಿರ್ಲಿಲ್ಲ, ಗ್ರೇಡಿಂಗ್ ಆಗಿರ್ಲಿಲ್ಲ, ಏನೂ ಇರ್ಲಿಲ್ಲ. ಕೆಲವು ಡೈಲಾಗ್ಗಳೇ ನಮ್ಗೆ ಕೇಳಿಸ್ತಾ ಇರಲಿಲ್ಲ. ಅವಾಗಲೇ ನಾವ್ ಹಿಂಗ್ ಕೂತ್ಕೊಂಡು ನಾವೇ ಮಾಡ್ದಾದ್ಮೇಲೆ ನಾವ್ ಹಿಂಗ್ ಕೂತ್ಕೊಂಡು ನೋಡ್ತಾ ಇದ್ದೀವಿ ಇದು ಹಿಂಗಿದೆ. ಸೊ ಇದಿಷ್ಟು ಎಲಿಮೆಂಟ್ಸ್ ಬಿದ್ದಾಗ ಇನ್ ಹೆಂಗಿರುತ್ತೆ. ಸೊ ಖಂಡಿತ ಆಕ್ಚುಲಿ ಇವತ್ತು 12 ಗಂಟೆಗೆ ಇದೆ ರಿಸಲ್ಟ್. ಆಕ್ಚುಲಿ ಇನ್ನೊಂದ್ಸಲ ನಮ್ ಬರ್ತೀನಿ ಅವಾಗ. ಆಕ್ಚುಲಿ ಗೆದ್ಮೇಲೆ ನೀವೆಲ್ಲ ನೋಡಿ ನೀವು ಕೂಡ ಇನ್ನೂ ಫೀಡ್ಬ್ಯಾಕ್ಸ್ ತಗೊಳಕ್ ಖಂಡಿತ ಇನ್ನೊಂದ್ಸಲ ಬಂದೇ ಬರ್ತೀನಿ ನಾನು. ಬಸ್ ಆಕ್ಚುಲಿ ಒಂದೇ ಒಂದು ಫ್ಯಾನ್ಸ್ ಅಲ್ಲಿ ರಿಕ್ವೆಸ್ಟ್ ಏನು ಅಂದ್ರೆ ಎಲ್ಲ ಥಿಯೇಟರ್ಗೆ ಹೋಗ್ತಾರೆ, ಥಿಯೇಟರ್ಗೆ ಹೋಗಿ ಮೊಬೈಲ್ ಅಲ್ಲಿ ನಿಮ್ ಎಂಟ್ರಿ ಸೀನ್ ಆಗಿರ್ಬೋದು ಅಥವಾ ಟೈಟಲ್ ಟ್ರ್ಯಾಕ್ ಆಗಿರ್ಬೋದು ಅದನ್ನ ಮಾಡಬಾರ್ದು ಅಂತ ಒಂದು ಇಲ್ಲ, ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟನೇ, ನಿಮ್ ಪ್ರೀತಿ ಪ್ರೋತ್ಸಾಹ ಬೆಂಬಲ ನಿಜವಾಗ್ಲೂ ನಮಗ್ ಬೇಕು. ಆಮೇಲೆ ನಿಮ್ಮ ಒಂದು ಆ ಒಂದು ಖುಷಿ, ನೀವು ಆಕ್ಚುಲಿ ಈಗ ಥಿಯೇಟರ್ ಓಪನಿಂಗ್ ಶಾರ್ಟ್ ಬರ್ತೀನಿ, ನೀವು ಮುಂದೆ ಕೂತು ಡ್ಯಾನ್ಸ್ ಎಲ್ಲ ಮಾಡ್ತೀರಾ, ಇನ್ನೊಂದು ಮಾಡ್ತೀರಾ, ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಆದ್ರೆ ದಯವಿಟ್ಟು ನೀವು ಅಲ್ಲಿ ರೆಕಾರ್ಡ್ ಮಾಡಿ ನೀವು ಫೇಸ್ಬುಕ್ ಅಲ್ಲಿ ಹಾಕೋದು ಇನ್ನೊಂದು ಹಾಕೋದಂಗೆ ಮಾಡಿದಾಗ ಪಾಪ ಒಬ್ಬ ಪ್ರೊಡ್ಯೂಸರು ತುಂಬಾ ಕಷ್ಟಪಟ್ಟು ಸಿನಿಮಾಗಳು ಮಾಡಿರ್ತಾರೆ. ದುಡ್ಡು ಅನ್ನೋದು ಫೈನಲಿ ಇಟ್ ಕಮ್ಸ್ ಟು ಮನಿ. ನೀವು ಹಂಗಾಗ್ದಾಗ ಇಂಪಾರ್ಟೆಂಟ್ ಯಾವುದೋ ಒಂದು ಶಾರ್ಟ್ ಇರುತ್ತೆ, ಅದನ್ನ ನೀವು ತೋರಿಸಿದಾಗ ಜನಕ್ಕೆ ಇದೆ ಹಿಂಗ್ ಕಾಣಿಸ್ತಾ ಇದೆ, ಯಾಕಂದ್ರೆ ಒಂದು ಆ ಕ್ಲಾರಿಟಿನೂ ಇರಲ್ಲ. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಶೂಟ್ ಮಾಡಬೇಡ್ರಿ, ಎಂಜಾಯ್ ಮಾಡ್ರಿ. ಬಟ್ ದಯವಿಟ್ಟು ಯಾವುದೇ ಒಂದು ಇಂಟ್ರಡಕ್ಷನ್ ಇದಾಗ್ಲಿ ಮತ್ತೊಂದಾಗ್ಲಿ ಮಗದೊಂದಾಗ್ಲಿ ದಯವಿಟ್ಟು ಪ್ಲೀಸ್ ಕೈ ಮುಗಿದು ಕೇಳ್ಕೊಳ್ತೀನಿ, ಯಾವುದೇ ಕನ್ನಡ ಸಿನಿಮಾಗೆ ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬಿಡಿ. ನಾನು ಎಲ್ಲರ ಹತ್ರ ಒಂದು ಹಂಬಲ್ ರಿಕ್ವೆಸ್ಟ್ ಕೇಳ್ಕೊಳ್ಳೋದು. ಫಸ್ಟ್ ಟೈಮ್ ಫೇಸ್ಬುಕ್ ಲೈವ್ ಬಂದಿದ್ರು ಬಸ್, ತುಂಬಾ ಜನ ಆಲ್ಮೋಸ್ಟ್ 6000 ವ್ಯೂವರ್ಸ್ ನೋಡ್ತಾ ಇದಾರೆ. ವ್ಯೂವರ್ಸ್ ಏನ್ ಅನಿಸ್ತಾ ಇದೆ? ಇಲ್ಲ, ಖುಷಿ ಆಗುತ್ತೆ. ಇಲ್ಲ ಸರಿ, ಒಂದೇನಾಗುತ್ತೆ, ಇದು 1 to 1 ಇರುತ್ತೆ ಯಾವಾಗ್ಲೂ. ಸೊ ನನ್ಗೇನ್ ಅನಿಸ್ತದೆ, ನಾನು ನಿಮ್ಗೆ ಹೇಳ್ಬೋದು, ನಿಮ್ಗೆ ಏನ್ ಕೇಳೋದಿದ್ರೆ ನನಗೆ ಕೇಳ್ಬೋದು. ಸೊ 1 to 1 ತುಂಬಾ ಚೆನ್ನಾಗಿರುತ್ತೆ. ದೇರ್ ಇಸ್ ನೋ ಬ್ರಿಡ್ಜ್. ಥ್ಯಾಂಕ್ ಯು ಸೋ ಮಚ್ ಬಾಸ್. ಅಂದ್ರೆ ಎಲ್ಲರಿಗೂ ಒಂದು ಡೌಟ್ ಇತ್ತು, ಆಕ್ಚುಲಿ ಫೇಸ್ಬುಕ್ ಪೇಜ್ ನೀವು ಯೂಸ್ ಮಾಡ್ತಾ ಇಲ್ಲ, ಬೇರೆ ಯಾರು ಯೂಸ್ ಮಾಡ್ತಾ ಇದ್ದಾರೆ, ಅಪೋಹಗಳಿತ್ತು. ಇವತ್ತು ಎಲ್ಲರಿಗೂ ಒಂದು ಕ್ಲಾರಿಟಿ ಸಿಕ್ತು ಅಂತ. ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್. ಎಲ್ಲ ನಾನು ಅವಾಗಲೇ ಮೆನ್ಷನ್ ಮಾಡೋದಂದ್ರೆ ತುಂಬಾ ಈಗ ಡಿ ಕಂಪ್ನಿ ಆಗಿರ್ಬೋದು, ತುಗುದೀಪ ಗ್ರೂಪ್ಸ್ ಆಗಿರ್ಬೋದು, ಆಮೇಲೆ ಇನ್ನೊಂದು ಮತ್ತೊಂದು ಎಲ್ಲಾರ್ಗು ತುಂಬಾ 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 ಥ್ಯಾಂಕ್ಸ್. ಆಮೇಲೆ ಎಲ್ರಿಗೂ ಹೇಳೋದೊಂದೇನೆ, ಇದು ನನ್ನ ಪರ್ಸನಲ್ ಪೇಜ್. ಸೊ ಇನ್ನೊಂದ್ಸಲಿ ಮೀಟ್ ಮಾಡೋಣ. ಸೊ ಖಂಡಿತ ಬರ್ತೀನಿ, ಖಂಡಿತ ಇದೇ ರೀತಿ ಕೂತ್ಕೊಂಡು ಮಾತಾಡೋಣ. ಸೊ ಚಕ್ರವರ್ತಿನ ನೋಡಿ ಹರಿಸಿ, ಆಶೀರ್ವದಿಸಿ, ಬೆಂಬಲಿಸಿ, ಇಡೀ ಕನ್ನಡ ಚಿತ್ರರಂಗನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.